ಅಯ್ಯೋ, ಏನಪ್ಪ ಇದು ಬೆಳಿಗ್ಗೆ ಎದ್ದಾಗ್ಲಿಂದನು ಈ ಪರಿ ತಲೆ ನೋವು ಆಗ್ತಾ ಇದೆ. ಗೌರಿಗೆ ಒಂದ್ ಲೋಟ ಟೀ ಮಾಡ್ಕೊಂಬ ಅನ್ಬೇಕಂದ್ರೆ ನಾನ್ ರಾತ್ರಿ ಎಲ್ಲ ಏನೇನೋ ಮಾಡಿದೀನಿ ಅನ್ಸುತ್ತಾ. ಆದ್ರೆ ಏನ್ ಮಾಡಿದೀನಿ ಅನ್ನೋದ್ ನೆನಪಾಗ್ತಾ ಇಲ್ಲ. ಅದ್ರಲ್ಲೂ ಈ ಪಕ್ಕದಲ್ಲೇ ಬೀರ್ ಬಾಟ್ಲಿ ಐತಿ. ನಾನು ಮಧ್ಯಾಹ್ನ ಎಣ್ಣೆ ಅಂಗಡಿಗೆ ಹೋಗಿದ್ದಷ್ಟೇ ನನಗೆ ನೆನಪೈತಿ. ಆಮೇಲೆ ಮನೆ ಬಂದು ಅಪ್ಪ ಆ ಅಮ್ಮನ ಜೊತೆಗೆ ಗೌರಿ ಜೊತೆಗೆ ಏನೋ ಮಾತಾಡಿದಂಗೈತಿ. ಆದ್ರೆ ಏನು ನೆನಪು ಬರವಲ್ತು. ಈಗ ಗೌರಿಗೆ ಒಂದ್ ಲೋಟ ಚಾ ಮಾಡ್ಕೊಂಬ ಅಂದ್ರ ಮಾಡ್ಕೊಂಡ್ ಬರ್ತಾಳೋ ಏನ್ ಮಾಡ್ತಾಳೋ. ನಿನ್ನೆ ರಾತ್ರಿ ಏನೋ ಮಾಡಿದೀನಿ ಅಂತಂದು ನೆನಪೈತಿ. ಬಟ್ ಆದ್ರೆ ಏನ್ ಮಾಡಿದೀನಿ ಅನ್ನೋದೇ ನೆನಪಾಗ್ತಾ ಇಲ್ಲ. ಆದ್ರೆ ಗೌರಿಗ ಅಮ್ಮಗಂತ್ರು ಏನೋ ಬೈದಿದ್ದೀನಿ ಅನ್ಸುತ್ತ. ಅದೊಂದೇ ಅರ್ಥ ಆಗ್ತೈತಿ. ಮೊನ್ನೆ ಚಿನ್ನು ನಮ್ಮ ಮನೆಯಿಂದ ಆಚೆ ಹಾಕಿದಾಗ ಹೊರಗೆ ಹೋದತ್ ನಾನು. ನಿನ್ನೆ ಮೊನ್ನೆ ನನ್ನ ಫ್ರೆಂಡ್ಸ್ ಮನೇಲೆ ಇದ್ದೆ. ಒಮ್ಮೆಕ ನಿನ್ನೆ ರಾತ್ರಿನ ಬೀರ್ ಬೀರ್ ತಗೊಂಡ್ ಬಂದಿದ್ದೆ ಕುಡಿಯಕಂತಂದು. ಅದ್ನ ಅಲ್ಲೇ ದಾರಿಲಿ ಕುಡ್ಕೊಂಡು ಮನೆಗ್ ಬಂದೆ. ಆಮೇಲೆ ಮನೆಗ್ ಬಂದ್ಮೇಲೆ ಏನೇನ್ ಮಾಡಿದ್ನೋ ಏನು ನೆನಪ ಬರವಲ್ತು. ಗೌರಿ ಒಂದ್ ಲೋಟ ಚಾ ತಂದ್ರು ಬೆಳ್ಸೈತಿ. ಆಗ್ಲಾದ್ರೂ ಚಾ ಕುಡಿದ್ಮೇಲೆ ತಲೆನೋವು ಕಡಿಮೆ ಆಗುತ್ತೆ ಏನೋ. ನಾನಂತ್ರು ಕರಿಯಲ್ಲಪ್ಪ ಯಪ್ಪ. ಮತ್ತೆ ನಿನ್ನೆ ರಾತ್ರಿ ಏನೇನೋ ಮಾಡಿದೀನಿ ಅನ್ಸ್ತೈತಿ. ಮತ್ತೆ ಏನಾದ್ರು ಕೇಳ್ಬಿಟ್ರೆ ಗೌರಿ ಆಕೆ ಬಂದು ತಂದ್ಕೊಟ್ರೆ ಒಂದ್ ಲೋಟ ಚಾ ಕುಡಿದ್ರಾಯ್ತು. ಇಲ್ಲಂದ್ರ ಹೊರಗಡೆ ಹೋಗಿ ಹೋಟ್ಲಕ್ ಹೋಗಿ ಕುಡಿದ್ ಬಂದ್ರಾಯ್ತು. ಇವ್ರು ನಿನ್ನೆ ಬೆಳಗ್ಗೆ ಮನೆಗ್ ಬಂದವರು. ಊಟನೂ ಮಾಡಿಲ್ಲ, ಏನೇನು ತಿಂದಿಲ್ಲ. ಈಗಿಲಾದ್ರೂ ಕುಡ್ದಿದ್ದ ನಿಶೆ ಹಿಡ್ದಿದ್ರ ಈ ಚಾನ ಕುಡಿತಾರೋ ಏನ್ ಮಾಡ್ತಾರೋ. ಗೌರಿ ಬಂದಂಗಾದ್ಲು. ಏನೋ ಚಾ ಅನ್ನಕತ್ತಾಳ. ಚಾವ್ ತರಕತ್ತದಾಳ ಏನೋ. ನೋಡೋಣ ಇರು. ಶಿವೊಬ್ರು ಎದ್ದು ಕುಂತಂಗ್ ಕಾಣುತ್ತ. ಅವ್ರ ಮುಖ ನೋಡಿದ್ರ ನಿನ್ನೆ ಕುಡ್ದಿದ್ದೆಲ್ಲ ನಿಶೆ ಎಲ್ಲ ಇಳ್ದೈತೆ ಅನ್ಸುತ್ತ. ಆದ್ರೆ ನಿನ್ನೆ ಎಲ್ಲ ಈಗೆಲ್ಲ ನಡೆದಿದ್ದಕ್ಕ ಈಗ ಇವ್ರ ಜೊತೆ ಹೆಂಗ್ ಮಾತಾಡ್ಲಿ ನಾನು. ಇವ್ರಿಗೆ ನಿನ್ನೆ ಇಷ್ಟ ಅದೆಲ್ಲ ಮಾತಾಡಾರಲ್ಲ, ಅದೆಲ್ಲ ನೆನ್ಪೈತೋ ಏನೋ. ಹೆಂಗನಾಗ್ಲಿ ಚಾ ಬಂದ ಕೊಟ್ಟು ಹೋಗ್ತೀನಿ. ಮತ್ತೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದ್ ನಾನು. ನನ್ ಜೊತೆ ಮಾತಾಡಕ್ಕೂ ಅವ್ರಿಗೆ ಇಷ್ಟ ಇಲ್ಲ ನನಗೆ ಗೊತ್ತು. ಚಾ ಒಂದ ಕುಡಿತಾರೋ ಏನ್ ಮಾಡ್ತಾರೋ. ನಿನ್ನೆ ಅಂತೂ ಊಟ ಮಾಡ್ಲೇ ಇಲ್ಲ. ಈಗ್ಲಾದ್ರು ಚಾ ಕುಡಿತಾರೋ ಏನ್ ಮಾಡ್ತಾರೋ. ರೀ ರೀ ಶಿವು, ತಗೊಳ್ರಿ, ಚಾ ಕುಡೀರಿ. ಕೊಡು ಗೌರಿ. ಯಾಕೋ ಏನೋ ಬೆಳಗ್ಗೆ ಎದ್ದಾಲಿಂದನು ತಲೆ ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಅದೇ ನಿನಗೆ ಟೀ ತಾಂಬಾ ಅನ್ನೋ ಕೇಳಕಂತಂದು ಹೋಗಕ್ಕಂತ ಮಾಡಿದ್ದೆ. ನೀನ ತಂದಿದ್ದು ಬೇಷ್ ಆಯ್ತು. ಕೊಡು ಗೌರಿ. ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇದೆ. ಟೀ ಕುಡಿದ್ರೂ ಕಡಿಮೆ ಆಗುತ್ತೆ ಏನೋ ನೋಡ್ತೀನಿ. ಇವ್ರೇನು ಈ ತರ ಮಾತಾಡ್ತಿದ್ದಾರ. ನಾನು ಇವ್ರು ಎಲ್ಲಿ ನನ್ ಬೈತಾರ ಅನ್ಕೊಂಡಿದ್ದೆ. ನಿನ್ನೆ ಅತ್ತೆ ಇವ್ರ ಮುಖಕ್ಕೆ ತಣ್ಣೀರ್ ಹಾಕಿದ್ರಲ್ಲ, ಅದಕ್ಕ ಇವತ್ತು ಎದ್ದು ನಿಚ್ಚುಳಾಗಿ ನನ್ ಬೈತಾರ ಅನ್ಕೊಂಡಿದ್ರ. ಇವ್ರೇನು ಈ ತರ ಮಾತಾಡ್ತಿದ್ದಾರೆ. ಇವ್ರಿಗೇನು ನಿನ್ನೆ ನಡೆದಿದ್ದು ಏನು ಗೊತ್ತಿಲ್ಲ ಅನ್ಸುತ್ತ. ಈಗ ಗೊತ್ತಿದ್ರ ಈ ತರ ಮಾತಾಡ್ತಿರ್ಲಿಲ್ಲ. ನಿನ್ನೆ ಕುಡ್ದ್ ಮತ್ತೆ ಏನೇನೋ ಮಾತಾಡ್ಬಿಟ್ಟಾರ. ಅದೀಗ ಎಲ್ಲ ಇಳ್ದೈತಲ್ಲ ನಿಶಾ. ನಿನ್ನ ಮಾತಾಡಿದ್ ಏನು ನೆನಪಿಲ್ಲ ಅನ್ಸುತ್ತ ಇವ್ರು ಮಾತಾಡೋದ್ ನೋಡಿದ್ರ. ಏ ಗೌರಿ, ಏನ್ ಯೋಚನೆ ಮಾಡ್ತಾ ಇದೆ? ನನ್ಗೆ ತೆರೆ ನೋಯ್ತಾ ಇದೆ ಅಂತ ಹೇಳಿದ್ನಲ್ಲ. ಟೀ ಕೊಡು ಅಂದ್ರ ಆ ಕಡೆ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀಯ? ಕೊಡು ಕೊಡು. ಬೇಗ ಕೊಡು. ಕುಡಿದ್ಮೇಲಾದ್ರೂ ತಲೆ ನೋವು ಕಮ್ಮಿ ಆಗುತ್ತೆ ಏನೋ. ಕೊಡು ಗೌರಿ. ಅಯ್ಯೋ ಏನು ಇಲ್ಲ ರೀ, ತಗೊಳ್ಳಿ. ಥ್ಯಾಂಕ್ಸ್ ಗೌರಿ. ಟೀ ಮಾಡ್ಕೊಂಬಂದ್ ಕೊಟ್ಟಿದ್ದಕ್ಕೆ. ನಾನು ಟೀ ಕೂಡ ಕೊಡ್ತಾಳ ಇಲ್ಲ ಗೌರಿ ಅನ್ಕೊಂಡ್ಬಿಟ್ಟಿದ್ದೆ. ನೀನು ಟೀನು ತಂದ್ಕೊಟ್ಟಿದೀಯಲ್ಲ ಗೌರಿ. ಥ್ಯಾಂಕ್ಸ್ ಗೌರಿ. ಆದ್ರೆ ನಿನ್ನೆ ಏನೋ ನಡ್ದೈತಿ ಮನೇಲಿ ಅಂತ ನೆನ್ಪೈತಿ. ಬಟ್ ಏನ್ ನಡ್ದೈತಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಏನೋ ನಿನ್ನೋ ಅಮ್ಮನ್ ಬೈದಿನಿ ಅನ್ಸುತ್ತೆ ಅಷ್ಟೇ. ಆದ್ರೆ ಏನ್ ಬೈದಿನೋ ಏನ್ ಮಾತಾಡಿನೋ ಏನು ಗೊತ್ತಿಲ್ಲ. ಅದ್ರ ಸಲುವಾಗಿ ನೀವೆಲ್ಲ ನಿನ್ನೆ ಹಂಗೆಲ್ಲ ನಡ್ದಕ ನನ್ಗೆ ಇವತ್ತು ಒಂದ್ ಲೋಟ ನೀರು ಸಹ ಕೊಡಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನು ಟೀ ತಂದು ಕೊಟ್ಟಿಯಲ್ಲ ಗೌರಿ. ಥ್ಯಾಂಕ್ಸ್ ಗೌರಿ. ಅಯ್ಯೋ ಇಲ್ಲಿ ಬಿಡಿ ಶಿವು, ತಲೆ ನೋವು ಅಂತಿದ್ಯಾ. ಟೀ ಕುಡಿ, ನೋವು ಕಮ್ಮಿ ಆದ್ರೆ ಸರಿ. ಇಲ್ಲಾಂದ್ರ ಆಸ್ಪತ್ರೆಗಾದ್ರೂ ಹೋಗ್ ಬರುವಂತ್ರಿ. ಚಹಾ ಕುಡಿರಿ ಮೊದ್ಲು. ಸರಿ ಗೌರಿ. ಸರಿ ಶಿವು, ನೀವು ಟೀ ಕುಡಿ. ನಿಮ್ಗೆ ಸ್ನಾನ ಮಾಡಕ್ಕೆ ನೀರ್ ಹಾಕಿ ನಿಮ್ ಬಟ್ಟೆ ಹುಡುಕಿಟ್ಟಿರ್ತೀನಿ. ಟೀ ಕುಡಿದ್ಮೇಲೆ ನಿನ್ನೆಯಿಂದಾನು ಸ್ನಾನ ಮಾಡಿಲ್ಲ ನೋಡಿ, ಬಂದು ಸ್ನಾನ ಮಾಡಿ. ಅಯ್ಯೋ ಗೌರಿ, ಇನ್ನು ಹೋಗ್ಬೇಡ. ನಾನು ನಿನ್ ಜೊತೆ ಮಾತಾಡೋದು ತುಂಬಾನೇ ಇದೆ. ಬಾ ಸ್ವಲ್ಪ ಕೂಡ್ ಬಾ. ಆಮೇಲೆ ಬೇಕಾದ್ರೆ ನಾ ಜಳಕ ಮಾಡ್ತೀನಿ. ಈಗ ನಿನ್ ಜೊತೆ ಮಾತಾಡೋದೈತಿ. ಕೂಡ್ ಬಾ. ಏನ್ ಶಿವು, ನನ್ ಜೊತೆ ಮಾತಾಡ್ಬೇಕಾ? ಅಂತ ವಿಷಯ ಏನಿದೆ ಶಿವು? ಕೂಡ್ ಬಾ. ನಿನ್ ಜೊತೆಗೆ ಇಂಪಾರ್ಟೆಂಟ್ ವಿಷಯನೇ ಮಾತಾಡ್ಬೇಕು. ಬಾಗ್ಲು ಹಾಕೊಂಡು ಬಾ. ಮತ್ತೆ ನಾ ಮಾತಾಡೋದು ಅಮ್ಮಗೂ ಸಹ ಕೇಳಿಸ್ಬಾರ್ದು. ಸ್ವಲ್ಪ ಬಾಗ್ಲು ಲಾಕ್ ಮಾಡಿ ಬಾ ಗೌರಿ. ಸರಿ ಶಿವು. ಹೇಳಿ ಶಿವು, ಡೋರು ಕ್ಲೋಸ್ ಮಾಡಿ ಬಂದೆ.
ಏನು ಏನ್ ಹೇಳ್ಬೇಕು ಅನ್ಕೊಂಡಿದಾರ ಹೇಳಿ. ಅಯ್ಯೋ ಗೌರಿ, ಕೂಡ್ ಬಾ, ನಾನು ಎಲ್ಲಾನು ಹೇಳ್ತೀನಿ. ಬಾ, ಇಲ್ಲಿ ಕೂಡ್ ಬಾ ನನ್ ಪಕ್ಕ. ಸರಿ ಶಿವು. ಸರಿ ಶಿವು, ಕೂತ್ಕೊಂಡ್ನಲ್ಲ. ಈಗ್ಲಾದ್ರೂ ಏನ್ ವಿಷಯ ಅಂತ ಹೇಳಿ. ನಂದು ಕೆಲ್ಸ ಇದೆ, ಇನ್ನು ನಾನ್ ಕೆಲ್ಸ ಮಾಡಕ್ ಹೋಗ್ಬೇಕು. ಏನ್ ವಿಷಯ ಹೇಳಿ ಬೇಗ. ಅಯ್ಯೋ ಗೌರಿ, ಕೆಲಸ ಯಾವಾಗ್ಲೂ ಇದ್ದಿದ್ದೆ. ಇರು, ಇದು ನನ್ನ ಜೀವನ ಪ್ರಶ್ನೆ. ಸ್ವಲ್ಪ ನಿನ್ ಕೆಲ್ಸಗಿಂತ ನನ್ನ ಸ್ವಲ್ಪ ನೋಡು. ಸ್ವಲ್ಪ ನನ್ನ ಇಷ್ಟ ಕಷ್ಟನು ಸ್ವಲ್ಪ ಶೇರ್ ಮಾಡಿಸ್ಕೊ ನಿನ್ ಜೊತೆ. ಅರ್ಥ ಮಾಡ್ಕೊ ಸ್ವಲ್ಪ. ಸರಿ ಶಿವು, ಏನ್ ಹೇಳ್ಬೇಕು ಅನ್ಕೊಂಡಿದ್ರ ಹೇಳಿ. ಬೇಕಾದ್ರೆ ನಾನ್ ಕೆಲ್ಸ ಆಮೇಲೆ ಮಾಡ್ಕೊಂತೀನಿ. ಏನ್ ವಿಷಯ ಹೇಳಿ. ಅದು ಗೌರಿ, ನನ್ಗೆ ಸುದ್ದಿ ಬಳಸಿ ಮಾತಾಡಕ್ಕೆ ಬರಲ್ಲ. ಈಗ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡು. ನನ್ಗೆ ನಿನ್ನೆ ಕುಡಿದ್ ಬಂದು ಏನ್ ಮಾತಾಡಿದೀನೋ ನನ್ಗೆ ಅದೆಲ್ಲ ನೆನಪಿಲ್ಲ. ಆದ್ರೆ ಮೊನ್ನೆ ಏನೇನಾಗೈತಿ ಎಲ್ಲಾನು ನನಗೆ ನೆನಪಿದ. ಅವತ್ತು ಯಾಕಂದ್ರೆ ನಾನು ಕುಡಿದಿರ್ಲಿಲ್ಲ. ಮನೆಗೆ ಏನೇನಾಯ್ತು ಎಲ್ಲ ಗೊತ್ತು. ಚಿನ್ನೂನ ಮನೆಯಿಂದ ಆಚೆ ಹಾಕಿದ್ದು, ನಿಮ್ಮ ಅಪ್ಪ ಅಮ್ಮ ಬಂದಿದ್ದು, ಅವರು ನನ್ ಬೈದಿದ್ದು, ನನ್ ಬುದ್ಧಿವಾದ ಹೇಳಿದ್ದು ಎಲ್ಲಾನು ನೆನಪೈತಿ. ಆದ್ರೆ ನನ್ಗೆ ಈಗ ನಾನು ನಿನ್ ಜೊತೆ ಏನೋ ಹೇಳ್ಬೇಕು. ಸರಿ ಏನ್ ಹೇಳಿ. ಅದು ಗೌರಿ, ಅಮ್ಮ, ನಿಮ್ಮಮ್ಮನು, ನಮ್ಮಮ್ಮನು, ನಿಮ್ಮಪ್ಪನು ಎಲ್ಲರೂ ಸೇರಿ ನನ್ನ ಚಿನ್ನುನ ಬೇರೆ ಮಾಡ್ಬಿಟ್ರು. ಆದ್ರೆ ನನ್ಗೆ ಚಿನ್ನು ಬಿಟ್ಟು ಬದುಕೋಕೆ ಆಗೋದಿಲ್ಲ ಗೌರಿ. ಪ್ಲೀಸ್ ಗೌರಿ, ಅವ್ರಂತ್ರು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಗೌರಿ. ಪ್ಲೀಸ್ ನೀನಾದ್ರೂ ಅರ್ಥ ಮಾಡ್ಕೋ ಗೌರಿ. ನನ್ಗೆ ಚಿನ್ನು ಬಿಟ್ಟು ಇರಕ್ ಆಗೋದಿಲ್ಲ ಗೌರಿ. ಪ್ಲೀಸ್ ಗೌರಿ. ಅಯ್ಯೋ ಶಿವು, ನೀವು ಯಾವತ್ತೂ ಕುಡ್ಕೊಂಡ್ ಬರ್ಲಾರರು ನಿನ್ನೆ ನೀವು ಕುಡ್ಕೊಂಡ್ ಬಂದಿರೋದ್ ನೋಡಿ ನನಗೆ ತುಂಬಾನೇ ಬೇಜಾರಾಗಿದೆ ಶಿವು. ನೀವ್ ಇನ್ನೊಂದ್ಸರಿ ಕುಡಿಯಲ್ಲ ಅಂದ್ರೆ ನೀವ್ ಏನ್ ಹೇಳ್ತೀರ ಅದನ್ನೆಲ್ಲ ಮಾಡ್ತೀನಿ. ಆದ್ರೆ ನೀವು ಇನ್ನೊಂದ್ಸರಿ ಕುಡಿಬಾರ್ದು ಅಷ್ಟೇ. ಅಯ್ಯೋ ಗೌರಿ, ನನ್ಗೆ ಕುಡಿಬೇಕಂತ ನನ್ಗೆ ಏನು ಅನ್ಸಿರ್ಲಿಲ್ಲ. ಆದ್ರೆ ಮನೇಲಿ ಆ ತರ ಎಲ್ಲಾನು ಆಗ್ಬಿಟ್ಟಲ್ಲ. ನನ್ಗೆ ಚಿನ್ನನ ಮರೆಯಕ್ ಆಗ್ಲಿಲ್ಲಲ್ಲ. ಅಪ್ಪ ಆ ತರ ಕುಡ್ಕೊಂಡ್ ಬಂದಿದ್ದೆ ಗೌರಿ. ಸರಿ ಗೌರಿ, ನಿಮ್ ಮೇಲಿಂದ ಯಾವತ್ತೂ ಕುಡಿಯಲ್ಲ ನಾನು. ನಿಮ್ ಮೇಲೆ ಆಣೆ ಮಾಡಿ ಬೇಕಾದ್ರೂ ಹೇಳ್ತೀನಿ. ಆದ್ರೆ ನೀನು ನಾನ್ ಹೇಳಿರೋದ್ನ ಸ್ವಲ್ಪ ಕೇಳ್ತೀಯಾ? ಸರಿ ಶಿವು, ನೀವ್ ಕುಡಿಯಲ್ಲ ಅಂದ್ರೆ ನೀವೇನ್ ಹೇಳಿದ್ರು ನಾನ್ ಮಾಡ್ತೀನಿ. ಏನ್ ಹೇಳಿ. ನಿಜವಾಗ್ಲು ಗೌರಿ, ನೀನ್ ಹೇಳ್ತಾ ಇರೋದು ನಿಜಾನಾ? ನಾನು ಏನ್ ಹೇಳಿದ್ರು ಒಪ್ಕೋತೀಯ ನೀನು? ನನ್ ಖುಷಿನೇ ನಿನ್ ಖುಷಿ ತಾನೆ? ಸರಿ ಶಿವು, ನೀವ್ ಹೇಳ್ದಾಗೆ ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳಿ. ಅದು ಗೌರಿ, ಮೊನ್ನೆ ನಿಮ್ಮಮ್ಮನು, ನಮ್ಮಮ್ಮನು, ನಿಮ್ಮಪ್ಪನು ಏನೇನೋ ಹೇಳಿ ಚಿನ್ನನ ಮನೆಯಿಂದ ಆಚೆ ಹಾಕ್ಬಿಟ್ರಲ್ಲ. ಆದ್ರೆ ಈಗ ಹೇಳ್ತೀನಿ ನೋಡಿ ಗೌರಿ, ನನ್ಗೆ ಚಿನ್ನು ಬಿಟ್ಟು ಇರಕ್ ಆಗೋದಿಲ್ಲ. ನೀನೊಬ್ಳು ಒಪ್ಕೊಂಡ್ರೆ ನಾನು ಚಿನ್ನನ ಮನೆ ಕರ್ಕೊಂಡ್ ಬರ್ತೀನಿ ಗೌರಿ. ಶಿವು, ಏನ್ ಹೇಳ್ತಾ ಇದ್ದೀನಿ ನೀನು? ನೀನ್ ಹೇಳ್ತಾ ಇರೋದು ನನ್ಗೊಂಚೂರು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗೋಗಿ ಹೇಳ್ತೀಯಾ? ಅಯ್ಯೋ ಗೌರಿ, ಇದ್ರಾಗ ಅರ್ಥ ಆಗ್ಲಾರಕ್ ಏನೈತಿ ಗೌರಿ? ನನಗೆ ಚಿನ್ನನ್ ಬಿಟ್ಟು ಇರಕ್ ಆಗೋದಿಲ್ಲ ಗೌರಿ. ಹಾಗೆ ನಿನ್ನೂ ಸಹ ಬಿಟ್ಟು ಇರಕ್ ಆಗಲ್ಲ. ನನ್ಗೆ ಇಬ್ರುನು ಬೇಕು ಗೌರಿ. ಅದಕ್ಕೆ ಚಿನ್ನನು ಮದ್ವೆ ಆಗಿ ಮನೆ ಕರ್ಕೊಂಡ್ ಬರ್ತೀನಿ ಗೌರಿ. ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ ಏನಂದ್ರು ನನಗೆ ಪರವಾಗಿಲ್ಲ. ಆದ್ರೆ ನೀನೊಬ್ಳು ಒಪ್ಕೊಂಡ್ಬಿಡು ಗೌರಿ. ಗೌರಿ, ಆ ಚಿನ್ನು ಬಂದ್ಮೇಲೂ ನಾನು ನಿನ್ಗೆ ಮೊದ್ಲೇ ಹಂಗ ಪ್ರೀತಿ ಮಾಡ್ತಿದ್ದೆ ಅದೇ ತರ ಪ್ರೀತಿ ಮಾಡ್ತೀನಿ ಗೌರಿ. ನನ್ಗೆ ಇಬ್ರು ಬೇಕು ಗೌರಿ. ಪ್ಲೀಸ್ ಅರ್ಥ ಮಾಡ್ಕೋ ಗೌರಿ. ಚಿನ್ನು ಇರ್ಲಾರ್ದೆ ನಾನು ಇರೋದಿಲ್ಲ ಗೌರಿ. ಪ್ಲೀಸ್ ಅರ್ಥ ಮಾಡ್ಕೋ ಗೌರಿ. ಅಯ್ಯೋ ಶಿವು, ಏನ್ ಹೇಳ್ತಾ ಇದ್ದೀರಾ ನೀವು? ನಿಜ ಗೌರಿ, ನಾನು ನಿನ್ಗೆ ಭಯ ಪಡ್ಸಕ್ ಹೇಳ್ತಾ ಇಲ್ಲ ಈ ಮಾತನ್ನ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ಗೆ ನೀನು ಎಷ್ಟು ಮುಖ್ಯನೋ ಅದೇ ತರ ಚಿನ್ನು ಸಹ ನನ್ಗೆ ಅಷ್ಟೇ ಮುಖ್ಯ. ನನ್ಗೆ ಒಬ್ಬರನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ಗೌರಿ. ನನ್ಗೆ ಚಿನ್ನು ಸಹ ಬೇಕು, ನೀನು ಸಹ ಬೇಕು ಗೌರಿ. ಅದಕ್ಕೆ ಗೌರಿ, ಪ್ಲೀಸ್ ಅರ್ಥ ಮಾಡ್ಕೊ. ಅಪ್ಪ ಅಮ್ಮ ಅಂತರು ಅವರು ನನ್ ಮಾತು ಕೇಳ್ತಾ ಇಲ್ಲ ಗೌರಿ. ನಾನು ಆ ಮಾತನ್ನು ಲೆಕ್ಕಕ್ಕೆ ಇಟ್ಕೊನಲ್ಲ. ನೀನೊಬ್ಳು ಒಪ್ಕೊಂಡ್ಬಿಡು ಗೌರಿ. ಇವತ್ತೇ ಒಪ್ಕೊಂಡ್ರ ನಾನ್ ನಾಳಿನ ಚಿನ್ನನ ಮನೆಗೆ ಮದುವೆ ಆಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ಗೌರಿ. ಆಮೇಲೆ ನೀವಿಬ್ರು ಅಕ್ಕ ತಂಗಿಯರು ಚೆನ್ನಾಗಿರಂತ್ರಿ. ಹಾಗೆ ನಾನು ಸಹ ಚೆನ್ನಾಗಿರ್ತೀನಿ ಗೌರಿ. ಅಯ್ಯೋ ಶಿವು, ಏನ್ ಮಾತಾಡ್ತಾ ಇದ್ದೀರಾ ಶಿವು? ನಾನು ಒಪ್ಕೊಂಡ್ರು ನೀವು ಆಮೇಲೆ ಚಿನ್ನುನ ಮನೆ ಕರ್ಕೊಂಬಂದ್ರ ಅತ್ತೆ ಮಾವ ಆ ಚಿನ್ನುನ ಮನೆ ಕರ್ಸ್ಕೋತಾರ? ನೀವೇ ಅರ್ಥ ಮಾಡ್ಕೊಳ್ಳಿ ಶಿವು. ನಾನು ಒಪ್ಕೊಳ್ಬೋದು, ನಿಮ್ ಸಂತೋಷನ ನನ್ ಸಂತೋಷ ಬಿಡಿ. ನಾನು ಒಪ್ಕೊಂಡ್ರು ಆಮೇಲೆ ನಿಮ್ಮ ಅಪ್ಪ ಅಮ್ಮ ಚಿನ್ನುನ ಮನೆ ಕರ್ಕೊಂತಾರ? ಅಯ್ಯೋ ಗೌರಿ, ಅಪ್ಪ ಅಮ್ಮಂದು ಫಸ್ಟ್ ಚಿಂತೆ ಬಿಟ್ಬಿಡು ನೀನು. ನೀನ್ ಒಪ್ಪೋ ಸಾಕು. ನಾನು ಆಮೇಲೆ ಅಪ್ಪ ಅಮ್ಮಗೆ ಹೆಂಗ್ ಹೇಳ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಿನಗೆ ಓಕೆನಾ? ಚಿನ್ನು ನಿನ್ ತಂಗಿಯಾಗಿ ಬರೋಕೆ ನಿನ್ಗೆ ಇಷ್ಟ ಇದೆನಾ? ನಾನ್ ಮದ್ವೆ ಆಗ್ಬೋದಾ ಹಾಗಾದ್ರೆ? ಅದು ಶಿವು, ಶಿವು. ಪ್ಲೀಸ್ ಗೌರಿ, ಅರ್ಥ ಮಾಡ್ಕೋ ಗೌರಿ. ನನ್ಗೆ ಅವಳು ಇರ್ದೆ ಇರಕ್ ಆಗೋದಿಲ್ಲ. ಪ್ಲೀಸ್, ನನ್ಗೆ ಇಬ್ರು ಬೇಕು. ನೀವಿಬ್ರು ಒಂದೇ ಮನೇಲಿ ಇದ್ರ ನನ್ಗೂನು ಸಂತೋಷ. ಇಬ್ರು ಚೆನ್ನಾಗಿ ನೋಡ್ಕೊಂತೀನಿ ಗೌರಿ. ಪ್ಲೀಸ್ ಒಪ್ಪೋ ಗೌರಿ.
ಸರಿ ಶಿವು, ನಿಮ್ಗೆ ಸಂತೋಷ ಆಗುತ್ತಂದ್ರ ನಾನು ಯಾವ್ದಕ್ಕೂ ಎಲ್ಲದಕ್ಕೂ ಒಪ್ಕೋತೀನಿ. ಸರಿ, ನಿಮ್ಮಿಷ್ಟನೇ ನನ್ನ ಇಷ್ಟ. ಸರಿ, ನಾನು ಆ ಚಿನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನೀವು ಸಂತೋಷವಾಗಿರ್ತೀರಾ ಅಂದ್ರೆ ನಾನೇನು ಅದಕ್ಕೆ ಅಡ್ಡಿ ಬರಲ್ಲ ಶಿವು. ಸರಿ ಶಿವು, ಚಿನ್ನನ ಮದುವೆ ಆಗಿ ಬನ್ನಿ. ಆಮೇಲೆ ಬೇಕಿದ್ರೆ ಮಾವಾಗ, ಅತ್ತೆಗ, ಅಪ್ಪ ಅಮ್ಮಗ ಏನಾದ್ರೂ ಮಾಡಿ ಒಪ್ಸೋಣ. ಗೌರಿ ನಿಜವಾಗ್ಲೂ ಒಪ್ಕೊಂಡ? ಹಾಗಾದ್ರೆ ನಾನು ಚಿನ್ನನ ಮದ್ವೆ ಆದ್ರೆ ನಿನ್ಗೇನು ನೋವು ಆಗಲ್ವಾ ಹಾಗಾದ್ರೆ? ಇಲ್ಲ ಶಿವು, ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ನೀವು ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ ಆಗಿರ್ತೀನಿ ಶಿವು. ನೀವು ಖುಷಿಯಾಗಿರ್ತೀರಾ ಅಂದ್ರೆ ನಾನು ಖುಷಿಯಾಗಿರ್ತೀನಿ ಶಿವು. ನನ್ಗೇನು ಬೇಜಾರಿಲ್ಲ. ನೀವು ಚಿನ್ನನ ಮದುವೆ ಆಗಿ ಬನ್ನಿ. ಹೌದಾ ಗೌರಿ? ಥ್ಯಾಂಕ್ ಯು ಗೌರಿ, ಥ್ಯಾಂಕ್ ಯು ಸೋ ಮಚ್ ಗೌರಿ. ಗೌರಿ, ಚಿನ್ನು ಬಂದ್ಮೇಲೂ ನಾನು ನಿನ್ ಜೊತೆ ಈಗ ಹೆಂಗಿದ್ನೋ ಅದಕ್ಕಿಂತ ದುಪ್ಪಟ್ಟಾಗಿ ಚೆನ್ನಾಗಿ ನೋಡ್ಕೊಂತೀನಿ ಗೌರಿ. ನಿನಗ್ ಮಾತ್ರ ಭೇದ ಭಾವ ಮಾಡಲ್ಲ ಗೌರಿ. ಇಬ್ಬರು ನಾನು ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಗೌರಿ. ಸರಿ ಶಿವು. ಕತೆ ಮುಂದುವರಿಯುವುದು.